ಕಾವೇರಿ ನೀರು ಬಿಲ್ಲನ್ನು ಕಟ್ಟೋದು ಬಾಕಿ ಉಳಿಸ್ಕೊಂಡಿದ್ರೆ ದಂಡ ಬಡ್ಡಿ ಅಂತ ಸಿಕ್ಕಾಪಟ್ಟೆ ದುಡ್ಡು ಕಟ್ಟಬೇಕು ಅನ್ನುವಂತಹ ಆತಂಕದಲ್ಲಿ ನೀವಿದ್ದೀರಾ? ಹಾಗಾದರೆ ಟೆನ್ಷನ್ ಬಿಟ್ಟಾಕಿ ಜಲಮಂಡಳಿ ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಅದೇನು ಅಂತ ನೋಡ್ಕೊಂಡು ಬರೋಣ. ಬೆಂಗಳೂರಿಗೆ ಜಲಮಂಡಳಿ ಗುಡ್ ನ್ಯೂಸ್. ಶೀಘ್ರದಲ್ಲೇ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್, ಬಡ್ಡಿ ದಂಡ ಮನ್ನಾ, ಬಿಲ್ ಪಾವತಿಗೆ ಅವಕಾಶ. ಕಾವೇರಿ ನೀರಿನ ಬಿಲ್ ಬಾಕಿದಾರರಿಗೆ ದಿಲ್ ಖುಷ್ ಸುದ್ದಿಯನ್ನ ಜಲಮಂಡಳಿ ನೀಡಿದೆ. ಈಗಾಗಲೇ ವಾಟರ್ ಬಿಲ್ ಬಾಕಿ ಉಳಿಸಿಕೊಂಡವರಿಗೆ ಬಂಪರ್ ಆಫರ್ ನೀಡಲಾಗಿತ್ತು. ಸಂಪೂರ್ಣ ಬಡ್ಡಿ ಮತ್ತು ದಂಡ ಸಂಪೂರ್ಣ ಮನ್ನಾ ಮಾಡುವ ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಆದರೆ ಅಧಿಕೃತ ದಿನಾಂಕ ಘೋಷಣೆಯಾಗಿರಲಿಲ್ಲ. ಆದರೆ ಈಗ ಇದೇ ವಾರದಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ದಿನಾಂಕ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದಿನಾಂಕ ಘೋಷಣೆ ಮಾಡಲಿದ್ದಾರೆ. ಇನ್ನು ಒನ್ ಟೈಮ್ ಸೆಟಲ್ಮೆಂಟ್ ಘೋಷಣೆ ಆದಲ್ಲಿ ಬಾಕಿ ಬಿಲ್ ಪಾವತಿ ಮಾಡಲು 3 ತಿಂಗಳು ಅವಕಾಶ ನೀಡಲಾಗುತ್ತದೆ. ಅಷ್ಟರೊಳಗೆ ಅಸಲು ಪಾವತಿ ಮಾಡಬೇಕಾಗುತ್ತೆ. ಒಂದು ಹಂತದಲ್ಲಿ ಇದು ಜಲಮಂಡಳಿಗೆ ದೊಡ್ಡ ಆರ್ಥಿಕ ಹೊರೆ ತರಲಿದೆ. 5ನೇ ಹಂತದ ಕಾವೇರಿ ಯೋಜನೆ ಜಾರಿಯಾದ ಬಳಿಕ ಜಲಮಂಡಳಿಗೆ ವಿದ್ಯುತ್ ಬಿಲ್ ಸೇರಿದಂತೆ ನಿರ್ವಹಣೆಯ ವೆಚ್ಚ ಹೆಚ್ಚಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಇಲಾಖೆಗಳು, ವಾಣಿಜ್ಯ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಂದ ಸುಮಾರು 616 ಕೋಟಿಗೂ ಅಧಿಕ ಬಾಕಿ ಹಣ ಬರಬೇಕಿದೆ. ಯಾರ ಬಾಕಿ ಎಷ್ಟು? ಸಾರ್ವಜನಿಕರಿಂದ 316 ಕೋಟಿ ರೂಪಾಯಿ, 189 ಕೋಟಿ ನೀರಿನ ಬಿಲ್, 126 ಕೋಟಿ ಬಡ್ಡಿ, 135 ಕೋಟಿ ವಾಣಿಜ್ಯ ಸಂಸ್ಥೆಗಳ ಬಿಲ್ ಬಾಕಿ. ಕೇಂದ್ರ ಸರ್ಕಾರಿ ಇಲಾಖೆಗಳಿಂದ 69 ಕೋಟಿ, ರಾಜ್ಯ ಸರ್ಕಾರ ಇಲಾಖೆಗಳಿಂದ 95 ಕೋಟಿ, ಸುಮಾರು 616 ಕೋಟಿಗೂ ಅಧಿಕ ಹಣ ಬಾಕಿ. ಸದ್ಯ ಬರೋಬ್ಬರಿ 616 ಕೋಟಿ ರೂಪಾಯಿಗೂ ಅಧಿಕ ಬಾಕಿ ಬಿಲ್ ಬರಬೇಕಿದೆ. ಈ ಒನ್ ಟೈಮ್ ಸೆಟಲ್ಮೆಂಟ್ ಘೋಷಣೆ ಆದಲ್ಲಿ ಕಾವೇರಿ ನೀರಿನ ಬಿಲ್ ಬಾಕಿ ಇಟ್ಟುಕೊಂಡವರು ಅಸಲು ಕಟ್ಟಿ ಬಡ್ಡಿ ಮತ್ತು ದಂಡದಿಂದ ಮುಕ್ತರಾಗಬಹುದು. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.